ಸಿಪಿ ನಿಮ್ದಾಗಬೇಕು ಅನ್ನೋದಾದ್ರೆ ಅಲ್ಲ ನೀವೇನಾದ್ರೂ ಅಧಿಕಾರ ಹಿಡಿತೀರಿ ಅನ್ನೋದಾದ್ರೆ ಏನ್ ಕೆಲಸ ಮಾಡಿರಿ ಅಂತ ಹೇಳ್ಬಿಟ್ಟು ಜನಗಳು ನಿಮಗೆ ಓಟ್ ಕೊಡಬೇಕು. ದೇಶದಲ್ಲಿ 10 ಲಕ್ಷಕ್ಕಿಂತ ಹೆಚ್ಚಿಗೆ ಜನಸಂಖ್ಯೆ ಇರೋಂಥ ಸುಮಾರು 50 ಕಾರ್ಪೊರೇಷನ್ಗಳಲ್ಲಿ ಈ ಮೆಟ್ರೋ ಆಗಬೇಕು ಅನ್ನೋಂಥ ಉದ್ದೇಶದಿಂದ ಆವಾಗ ಪ್ಲ್ಯಾನ್ ಮಾಡಿದ್ದು NDA ಸರ್ಕಾರ. ಆ ಪ್ಲ್ಯಾನ್ ಮಾಡಿ ಎಲ್ಲ ಒಂದು ರೂಪಕ್ಕೆ ತಂದು ಚಾಲೂ ಮಾಡಿಕೊಂಡು ಇದು ಒಂದೇ ವರ್ಷದಲ್ಲಿ 1700 ಕೋಟಿ ರೂಪಾಯಿನಷ್ಟು ಈ ಮೆಟ್ರೋಗೆ ಕೊಟ್ಟು ಡಿಸೆಂಬರ್ ಈ ಒಂದು ವರ್ಷದ ಕೊನೆಯಲ್ಲಿ ಇದನ್ನು ಸೇವೆಗೆ ಬಿಡ್ತಾ ಇದ್ದೀವಿ. ಇದು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ನಾನು. ಯಾಕೆಂತಂದ್ರೆ ಬರೀ ಭಾಷಣ ಮಾಡ್ತಿಲ್ಲ ನಾನು. 1700 ಕೋಟಿ ರೂಪಾಯಿ ಖರ್ಚು ಮಾಡಿ ಡಿಸೆಂಬರ್ 2010ಕ್ಕೆ ಸುಳ್ಳು ಹೇಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಒಂದು ನಿಮಿಷ ಈಗ ಕೆಲಸ ಸುಳ್ಳು ಯಾರು ಹೇಳ್ತಾರೆ ಸತ್ಯ ಯಾರು ಹೇಳ್ತಾರೆ ಜನ ತೀರ್ಮಾನ ಮಾಡ್ತಾರೆ. ಸುಳ್ಳು ಹೇಳ್ಬೇಡಿ, ನಾನೇ ಸುಳ್ಳು ಹೇಳೋ ಅವಶ್ಯಕತೆನೇ ಇಲ್ಲ. ಡಿಸೆಂಬರ್ಗೆ ಈ ಒಂದು 2010ಕ್ಕೆ ಬೆಂಗಳೂರು ಮಹಾನಗರ ಜನತೆಗೆ ಇದನ್ನು ಸೇವೆಗೆ ಬಿಡುಗಡೆ ಮಾಡ್ತೇವೆ. ಇದು ತುಂಬಾ ಸ್ಪಷ್ಟ, ನಾನು ಹೇಳ್ತೇನೆ. ಈ ದೇಶದಲ್ಲಿ ಇರ್ತಕ್ಕಂಥ 10 ಲಕ್ಷ ಜನಸಂಖ್ಯೆ ಇರತಕ್ಕಂಥ ಎಲ್ಲ ನಗರ ಪ್ರದೇಶಗಳಲ್ಲಿ ಮೆಟ್ರೋ ಪ್ರಾಜೆಕ್ಟ್ ಆಗಬೇಕು ಅಂತ ಹೇಳಿ NDA ಸರ್ಕಾರದಲ್ಲಿ ನಾವು ತೀರ್ಮಾನ ಮಾಡೋದು ಅಂತಕ್ಕಂಥ ಮಾತು ಹೇಳಿದ್ದಾರೆ. ಎಷ್ಟು ರಾಜ್ಯಗಳಲ್ಲಿ ಎಷ್ಟು ನಗರಗಳಲ್ಲಿ ಆಗಿದ್ರೆ NDA ಸರ್ಕಾರ ಇದ್ದಾಗ ಆ ಪ್ರಾಜೆಕ್ಟ್ಗಳನ್ನು ಪ್ರಾರಂಭ ಮಾಡಿದ್ದಾರೆ? ಆ ಪಟ್ಟಿ ಇಲ್ಲಿ ಜನತೆ ಮುಂದೆ ಇಡಿ. 50 ಕಾರ್ಪೊರೇಷನ್ಗಳಲ್ಲಿ 10 ಲಕ್ಷ ಜನಸಂಖ್ಯೆ ಜಾಸ್ತಿ ಇರೋದ್ರಲ್ಲಿ ಈಗ ಬೆಂಗಳೂರು, NDA ಸರ್ಕಾರ, ಹೈದರಾಬಾದ್, ಅಹಮದಾಬಾದ್ ಆಯ್ಕೆ ಮಾಡಿಕೊಂಡು ಚಾಲೂ ಮಾಡಿದ್ರೆ ಆರಂಭ ಆಗಿದೆ. ಮೆಟ್ರೋಗೂ ಇವ್ರಿಗೂ ಏನ್ರಿ ಸಂಬಂಧ? ಗೋಕುಲ್ ಏನ್ ಸಂಬಂಧ? ನೀವ್ ಎಲ್ಲಿ ಮಾಡಿದ್ರಿ? ನಿಮ್ದು ಅಲ್ಲ ರೀ, ನೀವು ಅದ್ಯಾವ್ದೋ ಪುಸ್ತಕದಲ್ಲಿ ಬರ್ಕೊಂಡ್ರಾಯ್ತಾ? ಎಲ್ಲರೂ ಉಂಟೇನ್ರಿ 2010ಕ್ಕೆ ಮಾಡಿ 1700 ಕೋಟಿ ರೂಪಾಯಿ ಖರ್ಚು ಮಾಡಿದ್ವಿ. ಇಲ್ಲ ಅಂಕಿಅಂಶ ಸಮೇತ ಕೊಡ್ತೀನಿ ನಾನು. ಅಂದ್ರೆ ಪುಸ್ತಕ ಬಿಟ್ಟು ಹೊರಗಡೆ ತರಕ್ ಬರುತ್ತೆ. ನಿಮ್ಮಲ್ಲಿ ಒಬ್ರು ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರು ಬೆಂಗಳೂರನ್ನ ನಾನು ಸಿಂಗಾಪುರ್ ಮಾಡ್ತೀನಿ ಅಂತ. ಸಿಂಗಾಪುರದ ಯಾವ್ದೋ ಒಂದು ಬಡಾವಣೆ ಕೂಡ ಆಗ್ಲಿಲ್ಲ ಬೆಂಗಳೂರು. ನಮ್ಮ ಮುಖ್ಯಮಂತ್ರಿಗಳು ಸಿಂಗಪುರ್ ಮಾದರಿಯಲ್ಲಿ ಬೆಂಗಳೂರನ್ನ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ದು ಸತ್ಯ. SM ಕೃಷ್ಣರವರ ಅವಧಿಯಲ್ಲಿ ಈ ಬೆಂಗಳೂರಿಗೆ ಏನಾದ್ರು ಸ್ವಲ್ಪ ಸುಣ್ಣ ಬಣ್ಣ ಆಯ್ತು, ಏನಾದ್ರು ಸ್ವಲ್ಪ ಅಭಿವೃದ್ಧಿ ಆಯ್ತಾ ಇಲ್ಲ ಅನ್ನೋದನ್ನ ಅವ್ರನ್ನ ಕೇಳಿ. ಅಂದ್ರೆ ಸುಣ್ಣ ಬಣ್ಣ ಹಾಕಿದಷ್ಟೇ ಸಾಧನೆ. ಇಲ್ಲೇ ಈ ಜಂಕ್ಷನ್ ಇದೆಯಲ್ಲ, ಬರೀ 9 ತಿಂಗಳು ಇದನ್ನ ಯಾವ್ದು ಮೇಕ್ರಿ ಸರ್ಕಲ್ ಸರ್ಕಾರದಲ್ಲಿ ಫೌಂಡೇಶನ್ ಹಾಕಿರೋ ಏನಪ್ಪಾ ಅಂದ್ರೆ ಈಶ್ವರಪ್ಪನವ್ರು ಮಾಡಿದ ಏನಪ್ಪಾ ಅಂದ್ರೆ ಮೇಕ್ರಿ ಸರ್ಕಲ್ ಮ್ಯಾಜಿಕ್ ಬಾಕ್ಸ್. ಈಶ್ವರಪ್ಪನವ್ರು ಯಾವ್ದಪ್ಪ ಅಂದ್ರೆ ಮ್ಯಾಜಿಕ್ ಬಾಕ್ಸ್. ಯಾರು ಏನ್ ಮಾಡಿದ್ದಾರೆ ಅನ್ನೋದು ತೀರ್ಮಾನ ಮಾಡೋದು. ಹೆಬ್ಬಾಳ್ ಫ್ಲೈಓವರ್ ಯಾರು ಮಾಡಿದ್ದು? ಜನರ ಚುನಾವಣೆಗಳಲ್ಲಿ ಹೆಬ್ಬಾಳ್ ಫ್ಲೈಓವರ್ ಮಾಡಿದ್ದು. ಯಾರು ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋದನ್ನ ತೀರ್ಮಾನ ಮಾಡೋದು ಯಾವುದು ಅಂದ್ರೆ ಚುನಾವಣೆಗಳ ಅಳತೆಗಳು. ಆದ್ರೆ ಈ ಬೆಂಗಳೂರು ನಗರವನ್ನ ಕಾಯಂತ ಪುರೋಹಿತರು, ಪುರಕ್ಕೆ ಹಿತವನ್ನ ಕಾಯೋರು ಪುರೋಹಿತ. ಈ 200 ಜನನ್ನ ಯಾಕೆ ಇವರು ಎಲೆಕ್ಷನ್ಗೆ ಮಾಡಕ್ ಹೋಗ್ಲಿಲ್ಲ? ಇವ್ರಿಗೆ ಯಾಕೆ ನಂಬಿಕೆ ಬರ್ಲಿಲ್ಲ? ಇವ್ರಿಗೆ ಚುನಾವಣೆ ಯಾಕೆ ಧೈರ್ಯವಾಗಿ ಚುನಾವಣೆ ಕಾರ್ಪೊರೇಷನ್ ಹೋಗ್ಬೇಕಾಯ್ತು. ಬಂದಿದ್ದೀವಿ ಈಗ 197 ಸೀಟ್ ಇದಾವೆ, ಗೆಲ್ತೇವೆ. ಅದನ್ನು ನಿಮ್ಮ ಇಂಟೆಲಿಜೆನ್ಸ್ 35-40 ಚುನಾವಣೆ 35-40 ನಿಮ್ಮ ಇಂಟೆಲಿಜೆನ್ಸ್ ಏನು? ನಿಮ್ಮ ಇಂಟೆಲಿಜೆನ್ಸ್ 35-40 ಸೀಟ್. ಎಲ್ಲ ಕ್ಯಾಬಿನೆಟ್ ಮಂತ್ರಿಗಳು ನೆಗೆದು ಆಯ್ತು ಚುನಾವಣೆ ಔಟ್ ಆದ್ರು. ಆಯ್ತು ಚುನಾವಣೆ ಯಾಕಾಗಿಲ್ಲ? ಯುವಕರು ಮೊನ್ನೆ ಗೆದ್ರು, ಮಂತ್ರಿಗಳು ಸೋಲಿಸಿ. ಇದೇ ರೀತಿ ಆ ಇಂಟೆಲಿಜೆನ್ಸ್ ರಿಪೋರ್ಟ್ ಅದೇ ರೀತಿ ಸರ್ಕಾರ ಬಂದ್ಬಿಡುತ್ತೆ ಅಂತ ಹೇಳಿ. ಆದ್ರೆ ಕಾಗೋಡು ತಿಮ್ಮಪ್ಪ, ಸಗೀರ್ ಅಹಮದ್, ಉತ್ಸುಕ್ ಮಂತ್ರಿಗಳು ಕಳ್ಕೊಂಡ್ರೆ ಎಲ್ಲ ಸಣ್ಣ ಸಣ್ಣ ಯುವಕರಿಗೆ ಇದು ಭಾರತೀಯ ಜನತಾ ಪಕ್ಷದ ಬಗ್ಗೆ ರಾಜ್ಯ ಜನ ಆಶೀರ್ವಾದ. ಏನ್ ಹೇಳಿದ್ರಿ ಮೇಡಮ್ ತಾವು? ನನಗೆ ಮೊದಲಿಗೆ ಒಂದು ಹೆದರಿಕೆ ಆಗ್ಬಿಡ್ತು. ಅಂದರೆ 3 ಜನ ಒಟ್ಟಿಗೆ ಕೈ ಹಿಡ್ಕೊಂಡು ಫೋಟೋ ತೆಗೆಸ್ಕೊಂಡ್ಬಿಟ್ರು. ಇನ್ನು ಸಮ್ಮಿಶ್ರ ಸರ್ಕಾರನ ಅದಕ್ಕೇನಾದ್ರು 3 ಜನದ ಹುನ್ನಾರ ಇದೆಯಾ? ಒಬ್ಬೊಬ್ಬರೇ ಅನ್ಯಾಯ ಮಾಡೋದು ಬೇಡ, 3 ಜನ ಸೇರ್ಕೊಂಡು ಅನ್ಯಾಯ ಮಾಡೋಣ, ಅಭಿವೃದ್ಧಿ ಮಾತು ನಾವೇ ಆಡೋಣ, ಅದನ್ನು ನಾವೇ ಮಾಡೋಣ ಅಂದ್ಬಿಟ್ರ ಅಂತ ಎಲ್ಲರೂ ಏನು ಮಾತಾಡ್ತಿದ್ದಾರೆ ಅಂದರೆ, ಇವತ್ತು ಬೆಂಗಳೂರಿನ ಭವಿಷ್ಯ ಅಂತಿದ್ದೀರಾ, ಇದಕ್ಕೆ ವರ್ತಮಾನನೇ ಇಲ್ಲ. ವರ್ತಮಾನ ಇಲ್ಲದೆ ಭವಿಷ್ಯ ಹೇಗೆ ಬರುತ್ತೆ? ಅಂದರೆ ಬೆಂಗಳೂರು ಮೂಲ ಬೇಕಾಗಿರೋದ್ರೆ ನೀರು, ಚರಂಡಿ, ಟ್ರಾಫಿಕ್ ಜಾಮು, ವಸತಿ ವ್ಯವಸ್ಥೆ ಎಲ್ಲನೂ ಆಗಬೇಕು. ಮೈನಾರಿಟೀಸಿಗೆ 27% ಬೆಂಗಳೂರು ನಗರಲ್ಲಿ ಇದ್ದಾರೆ. ನೀವು ಎಷ್ಟು ಸೀಟ್ ಕೊಟ್ಟಿದ್ದೀರಾ? 2 ಸೀಟ್ ಕೊಟ್ಟಿದ್ದೀರಾ. ಇವಾಗ ಮುಂದಕ್ಕೆ ಏನು ಮಾಡ್ತೀರಾ? ಮೈನಾರಿಟೀಸಿಗೆ ಇವಾಗಲೇ 2 ಸೀಟ್ ಕೊಟ್ಟಿದ್ದೀರಾ, ಇನ್ನು ಮುಂದಕ್ಕೆ ಮೈನಾರಿಟೀಸಿಗೆ ತಾವೇನು ಮಾಡ್ತೀರಾ? ಕರ್ನಾಟಕ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲಿ ಹೇಳಿ, ಭಾರತೀಯ ಜನತಾ ಪಕ್ಷವನ್ನು ಮುಂದುವರೆದ ಪಕ್ಷ ಅಂತ ಮುಂಚೆ ಹೇಳ್ತಾ ಇದ್ರು. ಅದಾದ ನಂತರ ಹಿಂದುಳಿದ ವರ್ಗದವ್ರು ಇಲ್ಲಿ ಬರಲ್ಲ ಅಂದ್ರೆ ಹಿಂದುಳಿದವ್ರು ಎಲ್ಲರೂ ಬಂದ್ರು. ಈಗ ದಲಿತರು ಬರಲ್ಲ ಅಂತಿದ್ರು, ದಲಿತರು ಬಂದ್ರು. ಮುಸಲ್ಮಾನರು ಇನ್ನು ದೂರ ಇದ್ರಿ, ಹತ್ರ ಬನ್ನಿ, ಸೀಟ್ ಕೊಡ್ತೇವೆ.
ಹ್ಞೂ ಸ್ವಾಮಿ, ನೀವು ಬಂದ್ರೆ ತಾನೇ ಕೊಡೋದು. ನೀವು ದೂರ ಇದ್ರೆ ಅಲ್ಲಿಂದ ಕೊಡೋಣ. ನೀವು ಬರ್ರಿ, ಎಲ್ಲ ಆಕಾಶದಿಂದ ಹಿಡ್ಕೊಂಬಂದು ಕೊಡ್ಲಾ. ಬಿಜೆಪಿ ಆಯ್ತು, ಪ್ರಶ್ನೆ ಕೇಳಿದ್ರಲ್ಲ, ಉತ್ತರ ಕೇಳಿ. ಆಯ್ತು ಸ್ವಾಮಿ, ಪ್ರಶ್ನೆಗೆ ಉತ್ತರ ಕೇಳಿ. ಭಾರತೀಯ ಜನತಾ ಪಕ್ಷದಲ್ಲಿ ಧಡರಂತ ಸೀಟ್ ಕೊಡಲ್ಲ. ಇಲ್ಲಿ ಬಂದು ರಕ್ತವನ್ನ ಬೆವ್ರ ರೂಪದಲ್ಲಿ ಕಾರ್ಯಕರ್ತನ ಸುರಿದಾಗ ಅವನಿಗೆ ಕೆಲಸ ಸೀಟ್ ಕೊಡ್ತೇವೆ. ದಡ್ಡ ಅಂತ ಬಂದು ಸೀಟ್ ಕೊಡೋಕೆ ಕಾಂಗ್ರೆಸ್ JDS ಇದು? ದಳದವರು ಕಾಂಗ್ರೆಸ್ ಅವರು ಬಂದ ತಕ್ಷಣ ಸೀಟ್ ಕೊಟ್ಬಿಟ್ಟಕ್ಕೆ ಇದನ್ನು BJP ಅಂತ ಹೇಳಿದ್ರು. ಅಲ್ಲ ಸ್ವಾಮಿ, ನಿಮ್ಮ MP, ಭಾಗದ MP ಚಂದ್ರೇಗೌಡರು ನಿನ್ನೆ ಕಾಂಗ್ರೆಸ್ ಅಲ್ಲಿ ಇದ್ರು, ಇವತ್ತು BJP ಸೀಟು. ಈ ಬಿಲ್ಡಿಂಗ್ ಎದುರುಗಡೆ ಗುರುಪಾದಪ್ಪ ನಾಗರ್ಪಲ್ಲಿ ಇದ್ದಾರೆ. ಗುರುಪಾದಪ್ಪ ನಾಗರ್ಪಲ್ಲಿ ಅವರು MLA ಇದ್ರು, ರಾಜೀನಾಮೆ ಕೊಟ್ಬಿಟ್ಟು BJPಯಿಂದ ನಿಂತ್ಕೊಂಡ್ರು. ತಿರ್ಗಾ ಸೋಮಣ್ಣ, ಯೋಗೇಶ್ವರು, ತಿರ್ಗಾ ಅಲ್ಲಿ ಯಾರು ಜಗ್ಗೇಶ್, ಹಿಂಗೆ ಉಮೇಶ್ ಕತ್ತಿ, ತಿರ್ಗಾ ಇಲ್ಲೊಂದ್ ಕಡೆ ಇನ್ನ ನಿಮ್ ಪಾರ್ಟಿ ಮೆಂಬರೇ ಇರಲಿಲ್ಲ. ಕರ್ಕೊಂಡು ಯಾಕೆ ಸೀಟ್ ಕೊಟ್ರಿ ನೀವು? ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ನಿಜಕ್ಕೂ ಕೂಡ ಬಹಳ ಕಡೆ ಬೆಳೆದಿರ್ಲಿಲ್ಲ. ನಾವು ಹೊಸ ಕಡೆ ಕೊಟ್ಟಿವೆ. ಆದ್ರೆ ನನಗೆ ಸ್ವಲ್ಪ ತೊಂದರೆ ಆಗ್ತಿರೋದು, ನೋವಾಗ್ತಿರೋದು ಇಲ್ಲ. ನನಗೆ ಕೇಳಿಪ್ಪ ಭಾರತವರೇ, ನನಗೆ ನೋವಾಗ್ತಾ ಇರೋದು ಅವರಿಗೆ ಲೀಡರ್ ಇಲ್ದೇನೆ ಸಿದ್ದರಾಮಯ್ಯನ ಕರ್ಕೊಂಡ್ ಬಂದ್ಬಿಟ್ರು. ಕನ್ನಡ ಚಳುವಳಿಗಾರರ ಮೇಲೆ ಇದ್ದಂಥ ಕೇಸ್ಗಳನ್ನ ನೀವು ತೆಗಿಯಕ್ಕಾಗಲಿಲ್ಲ. ಇವತ್ತು ಗಣಿ ಲೂಟಿ ಮಾಡಿದಂಥ ಜನರ ಮೇಲೆ ಇದ್ದಂಥ ಕೇಸ್ಗಳನ್ನ ತೆಗೆದಿದ್ದೀರಾ. ಹಿಂದೂ ಪರ ಸಂಘಟನೆಗಳ ಪರವಾಗಿದ್ದಂಥ ಕೇಸ್ಗಳು ತೆಗೆದಿದ್ದೀರಾ. ರೈತರ ಮೇಲೆ ಇದ್ದಂಥ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯವ್ರ ಮೇಲೆ ನೀವು 420 ಕೇಸ್ ಹಾಕಿದ್ದೀರಾ, ಡಕೈತಿ ಕೇಸ್ ಹಾಕಿದ್ದೀರಾ. ಇಂಥ ಕೇಸ್ಗಳನ್ನು ಹಾಕಿ ನಮ್ಮ ಹೋರಾಟಗಾರನ ಬಗ್ಗು ಬಡಿಯುವ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಕೆಲಸ ಮಾಡಿದ್ದೀರಾ. ರಕ್ಷಣಾ ವೇದಿಕೆ ಸದಸ್ಯರು ಹೇಳಿದ್ದು ತಮ್ಮ ಉತ್ತರ. ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ನಂತರ ರೈತರ ಬಗ್ಗೆ, ಕನ್ನಡ ಚಳವಳಿಗಾರರ ಬಗ್ಗೆ ಯಾವ ಜನಸಾಮಾನ್ಯ ಪರವಾಗಿ ಹೋರಾಟಗಳು ನಡೆದಿದ್ದಾವೆ, ಅದರಲ್ಲಿ ಅತಿ ಹೆಚ್ಚು ಕೇಸ್ಗಳನ್ನು ನಾವು ವಾಪಸ್ ತಗೊಂಡಿದ್ದೇವೆ. ಪಟ್ಟಿ ಕೊಡ್ತೀನಿ ಸ್ವಾಮಿ. ಆಯ್ತು, ಹೇಳಿದ್ರೆ ನನ್ನ ಅಭಿಪ್ರಾಯ ಕೇಳಿ. ಇನ್ನು ರಕ್ಷಣಾ ವೇದಿಕೆಗಳ ಬಗ್ಗೆ ಯಾವ ಕೇಸ್ಗಳು ಬಿದ್ದಿದ್ದಾವೆ, ಖಂಡಿತ ಅದು ವಾಪಸ್ಸು ತಗೋತೇವೆ. ತುಂಬಾ ಸ್ಪಷ್ಟವಾಗಿ ಹೇಳ್ತೇನೆ, ವಾಪಸ್ ತಗೋತೇವೆ. ಆಯ್ತು. ನಾವು ಕೊಳ್ಳು ಆಶ್ವಾಸನೆಗೆ ಕಿವಿ ಕೊಡ್ಲಿಕ್ಕೆ ರಕ್ಷಣಾ ವೇದಿಕೆಯವ್ರು ತಯಾರಿಲ್ಲ. ಕನ್ನಡ ಚಳುವಳಿಗಾರರ ಮೇಲೆ ಹಾಕಿರೋಂಥ ಹೋರಾಟನ ಇಂಥ ದಿವಸ ವಾಪಸ್ ತಗೊಂತೀನಿ ಅಂತ ಆಶ್ವಾಸನೆ ಕೊಡಿ. ನೀವು ಯಾವ ದಿನ ಅಂತ ಹೇಳಿ, ಇದಕ್ಕೆ ಸುವರ್ಣ ನ್ಯೂಸ್ ಚಾನೆಲ್ ಸಾಕ್ಷಿಯಾಗಿರುತ್ತೆ. ನಿಮ್ಮ ಪ್ರದರ್ಶನ ಮಾಡಕ್ ಬಂದಿರೇನಿದೆ? ನಾನು ಹೇಳ್ತೀನಿ ನನ್ನ ಅಭಿಪ್ರಾಯ. ನಾವು ವಾದ ಮಾಡಿದ್ದು ನೋಡಿ ಸರ್, ನಾನು ಒಪ್ಪಲ್ಲ ಇದನ್ನ. ಹೇಳಿ ಪ್ಲೀಸ್. ಅಲ್ಲ, ನಾನು ಹೇಳಕ್ ಬೇರೆ. ಅವ್ರು ಒಳ್ಳೆ ಪ್ರಶ್ನೆಗಳು ಕೇಳಿದೆ. ಹಲೋ, ಪ್ಲೀಸ್. ಅಲ್ಲ, ಹೀಗೆ ಹೇಳೋದು. ಯಾವಾಗ ವಾಪಸ್ ತಗೋತೀರಾ ಕೇಸನ್ನ? ಸರ್, ಇದು ಸರ್ಕಾರ ಏನ್ ಡೇಟ್ ಕೊಡಕ್ ಬರಲ್ಲ. ಓಕೆ. ಕ್ರಿಶ್ಚಿಯನ್ಸ್ ಮುಸ್ಲಿಮ್ಸ್ ಅಂಟಿರಲ್ಲ. ಅಲ್ಲ, ಅದೇ ಈ ಕನ್ನಡದಿಂದ ಕ್ರಿಶ್ಚಿಯನ್ ಮುಸ್ಲಿಂ ಹೋದ್ರು ಇವ್ರಾಗ್ಲೇ. ಅಲ್ಲ, ಇಲ್ಲ, ಈಗ ಆಸ್ತಿನೇ ಅದು, ಅವರ ನಿಮ್ಗೆ ಆಸ್ತಿ. ಅದಕ್ಕೋಸ್ಕರ ಕ್ರಿಶ್ಚಿಯನ್ ಮುಸ್ಲಿಂ ಅದನ್ನೇ. ಮತಾಂತರದ ಬಗ್ಗೆ ಪ್ರಶ್ನೆ ಇಲ್ಲ ನಿಮಗೆ. ನಿಮ್ಗೆ ಓಟ್ ಬಗ್ಗೆ ಮಾತ್ರ ಲೆಕ್ಕ. ಏನ್ ಮಾಡ್ತೀರಿ? ನಿಮ್ಮ ಅಭಿಪ್ರಾಯ ಹೀಗೇನೆ ರಾಜ್ಯವನ್ನ ಒಡೆದು ಛಿದ್ರ ಮಾಡಿ, ಹಿಂದೂಗಳು ಮುಸ್ಲಿಂ ಕ್ರಿಶ್ಚಿಯನ್ ಛಿದ್ರ ಮಾಡಿ ಮೂಲ ಪಾಳಾಗಿದ್ದೀರಿ, ಮೂಲ ಗುಂಪಾಗಿದ್ದೀರಿ. ಅಭಿವೃದ್ಧಿ ಅಂದ್ರೆ ಬರೀ ನಿಮ್ಮ ಇದು ಫ್ಲೈಓವರ್ ಕಟ್ಟೋದು ಅಥವಾ ಇದ್ ಮಾಡೋದು ಅದಲ್ಲ. ಸಾಮಾನ್ಯ ಜನ ಹೋಗಿ ಒಂದು ಆಫೀಸರ್ ಅನ್ನ ನನ್ನ ಕೆಲಸ ಮಾಡ್ಕೊಡು ಅಂತ ಹೇಳಿದ್ರೆ ಅದು ಅಭಿವೃದ್ಧಿ ಅಂತ ಹೇಳಲಾಗುತ್ತೆ. BBMP ಕೇಳಿ ಕರ್ನಾಟಕ ಬೇಕಾಗಿಲ್ಲ ನಮಗೆ. BBMP ಬಗ್ಗೆ ಇವತ್ತು ದೊಡ್ಡ ಮಾಲ್ ಮಾಡಿ ಬಸ್ ಸ್ಟ್ಯಾಂಡ್ ಎಲ್ಲಿದೆ? ಮೈಸೂರ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಒಂದು ಕೊಲೆ ಮಾಡಿ ಕೇಳಲಿಲ್ಲ. ಒಂದು ಅದನ್ನ ಬಿಗ್ ಬಜಾರ್ ಮಾರಿದ್ದಾರೆ. ಬಿಗ್ ಬಜಾರ್ನವ್ರಿಗೆ ತಮಿಳ್ನಾಡವರು ಇದರಲ್ಲಿದ್ರು, ಇಲ್ಲೇ ಮೆಜೆಸ್ಟಿಕಲ್ಲಿ. ಇವತ್ತು ತಗೋ ಮೈಸೂರು, ಸ್ವಲ್ಪ ದಿನ ಮೈಸೂರು ಆಗ್ತಾರೆ ತಗೋಗಿ. ಪ್ರತಿ ಒಬ್ರು ನೋಡಿ ಸರ್ ನಾ ಇಲ್ಲೇನೆ ರೈಲ್ವೆ ಸ್ಟೇಷನ್ ಕುಮಾರಸ್ವಾಮಿ ಮಾತಾಡ್ಬೇಕು. ನಾನು ಕುಮಾರಸ್ವಾಮಿ ಇರಬೇಕು, ಮಾತಾಡ್ಬೇಕು. ಸರ್ ಪ್ಲೀಸ್ ಒಂದು ನಿಮಿಷ ಕೇಳಬೇಕು ಸರ್. ಪಬ್ಲಿಕ್ ಪಕ್ಷ ಬನ್ನಿ ಸರ್, ಒಂದು ನಿಮಿಷ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್ ಎಲ್ಲ ಮೇಲೆ